ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಫಾಲೋ ಮಾಡಿ. ಕೊಪ್ಪಳ ಬಳಿ ಇರುವಂಥ ಉಕ್ಕು ಕಾರ್ಖಾನೆಗಳು ಇಲ್ಲಿಯ ಪರಿಸರವನ್ನು ಹಾಳು ಮಾಡಿದೆ. ಈ ವಿರುದ್ಧ ಈಗಾಗಲೇ ಕೊಪ್ಪಳದಲ್ಲಿ ಒಂದು ಬೃಹತ್ ಹೋರಾಟಗಳು ಆರಂಭವಾಗಿದೆ. 2025 ಫೆಬ್ರವರಿ 24ರಂದು ಒಂದು ಬಂದ್ ಆಗಿತ್ತು. ಕೊಪ್ಪಳ ಬಂದಿಗೆ ಅವತ್ತು ಗವಿಮಠ ಸ್ವಾಮಿಗಳು ಸಹ ಭಾಗಿಯಾಗಿದ್ದರು. ಅದರ ಒಂದು ವರ್ಷದ ನಂತರ, ಅಂದರೆ ಈ ವರ್ಷ 2026 ಫೆಬ್ರವರಿ 24ರಂದು ಮತ್ತೆ ಕೊಪ್ಪಳಕ್ಕೆ ಬಂದಾಯಿತು. ಅದು ಯಶಸ್ವಿ ಬಂದನ್ನು ಆಚರಿಸಿದೆ. ಮತ್ತು ಈ ಹಿನ್ನೆಲೆಯಲ್ಲಿ ಏನು ಕೊಪ್ಪಳ ಬಳಿ ಇರುವಂಥ ಉಕ್ಕು ಕಾರ್ಖಾನೆ, ಏನು BSPL ಕಾರ್ಖಾನೆ ಇದೆ, ಈ ಕಾರ್ಖಾನೆಗೆ ಏನು ವಿಸ್ತರಣೆಯನ್ನು 54,000 ಕೋಟಿ ರೂಪಾಯಲ್ಲಿ ಬಂಡವಾಳ ಹಾಕಿ ವಿಸ್ತರಣೆ ಇತ್ತು. ಅದನ್ನು ಈಗ ರದ್ದಾಗಿದೆ, ಕೆಲಸ ಕಾಮಗಾರಿಸ್ತಿರುತ್ತೆ. ಆದರೆ ರದ್ದಾದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಅದರ ಜೊತೆಗೆ ಇವರು 1036 ಎಕರೆ ಭೂಮಿಯನ್ನು BSPL ಕಾರ್ಖಾನೆಗಾಗಿ ಅವರು ವಶಪಡಿಸಿಕೊಂಡಿದ್ದರು. ಅದರಲ್ಲಿ 44 ಎಕರೆ ಹೊಂದಿರುವಂಥ ಬಸಾಪುರ ಕೆರೆಯನ್ನು ಸಹ 2007ರಲ್ಲಿ ಅಂದಿನ ಸರ್ಕಾರ ಅವರಿಗೆ ವಹಿಸಿಕೊಟ್ಟು 30 ವರ್ಷಕ್ಕೆ ಲೀಸನ್ನು ಕೊಟ್ಟಿದ್ದರು. ಆದರೆ ಇದು ಕೆರೆ ಸಾರ್ವಜನಿಕವಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಯವರಿಗೆ ಕೊಡಬಾರ್ದು ಅನ್ನುವಂಥ ಹೋರಾಟ ನಡೀತು. ಜೊತೆಗೆ ಕೊಪ್ಪಳದಲ್ಲಿರೋ ಕಾರ್ಖಾನೆಗಳ ದುಷ್ಪರಿಣಾಮ ಇದೆ, ಅದರ ವಿರುದ್ಧ ಒಂದು ಹೋರಾಟ ನಡೆದಿದೆ. ಕೊಪ್ಪಳದ ನಗರಸಭೆಯ ಮುಂದೆ ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯವರು ಜಂಟಿಯಾಗಿ ಈಗಾಗಲೇ 121 ದಿನದಿಂದ ಹೋರಾಟ ಮಾಡ್ತಾಯಿದ್ದಾರೆ. ಈ ಹೋರಾಟದ ಮುಂದಿನ ಹಂತವಾಗಿ ಈಗ ಅದನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಒಂದು ಬೃಹತ್ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಇದೆ. ಈ ಕುರಿತು ಇತ್ತೀಚೆಗೆ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಏನು ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆ ಸೇರಿ ಒಂದು ಹೋರಾಟವನ್ನು ಮಾಡಿ, ಅಂದರೆ ಒಂದು ಇಡೀ ದಿನ ಹೋರಾಟ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿತ ಸಚಿವರನ್ನು ಕರಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಏನು ಕಳೆದ ಬಾರಿ ಹೋರಾಟ ನಡೆದಾಗ 10 ಕೊಪ್ಪಳ ಜಿಲ್ಲೆ ನಿಯೋಗವಿತ್ತು, ಮುಖ್ಯಮಂತ್ರಿಗಳಿದ್ದರು. ಮತ್ತು ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಒಂದು ಮಾತನ್ನು ಹೇಳಿದರು, ಇಲ್ಲೇ ಗವಿಮಠ ಸ್ವಾಮಿಗಳನ್ನು ಭೇಟಿ ಆಗ್ತೀವಿ, ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದು ಯಾವುದೂ ಆಗಿಲ್ಲ. ಮತ್ತು ಇಲ್ಲಿವರೆಗೂ ಸಹ MB ಪಾಟೀಲ್ ಈ ಸ್ಥಳಕ್ಕೆ ಭೇಟಿ ನೀಡದೇ ಇರುವುದು ಸಹ ಜನರ ಆಕ್ರೋಶಕ್ಕೆ ಮತ್ತು ಹೋರಾಟಗಾರರ ಆಕ್ರೋಶಕ್ಕೆ ಕಾಣುತ್ತದೆ. ಈ ಎಲ್ಲವುಗಳನ್ನು ಇಟ್ಟುಕೊಂಡು ಈಗ ಬೆಂಗಳೂರಿನ ಒಂದು ಗಮನ ಸೆಳೆಯುವಂಥ ಹೋರಾಟಕ್ಕೆ ಸಿದ್ಧತೆ ನೀಡಿದೆ. ಈಗಾಗಲೇ ಆ ಹೋರಾಟದ ಪೂರ್ವಭಾವಿ ಸಭೆ ನಡೆದು ಆ ಸಭೆಯಲ್ಲಿ ತೀರ್ಮಾನಿಸಿದಂತೆ ಏನು ಈಗಿನ ಮಾರ್ಚ್ 17ರೊಳಗಾಗಿ ಒಂದು ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಹೊಂದಿದ್ದಾರೆ. ಪ್ರತಿನಿತ್ಯದ ಜೀವನದ ನಡೆ ನುಡಿಯನ್ನು ನೀವು ಅರ್ಥ ಮಾಡಿಕೊಂಡು ಆ ಕಾಲಿಡಬೇಕು. ಆದ ಕಾರಣ ಅಧಿಕಾರಿಗಳು ನೆಪದಲ್ಲಿ ನಾವು ಯಾವುದೇ ಒಂದು ಟೆಕ್ನಿಕ್ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಆಶ್ವಾಸನೆ ಕೊಡೋದನ್ನು ಬೇಡ. ಇದೇ ಟೆಕ್ನಿಕನ್ನು MB ಪಾಟೀಲ್ರವರು ಬಂದು ನಾನು ಸ್ಥಳ ಮಾಡ್ತೀನಿ ಅಂತಂದ್ರು. ಈ 1 ವರ್ಷ ಮುಗಿದ್ರು ಸಿಕ್ಕು ಬರಲಿಲ್ಲ ಆ ಮನುಷ್ಯ. ಆದ ಕಾರಣ ಇವೆಲ್ಲ ಮಂತ್ರಿಗಳು ಏನದಲ್ಲ, ನಮ್ಮ ಪರವಾಗಿಲ್ಲ, ನಮ್ಮ ಪರವಾಗಿ ನೀವು ಇದ್ದೀವಿ, ನಮ್ಮನ್ನು ನಾವೇ ಉಳಿಸ್ಕೋಬೇಕಾಗಿದೆ. ಆದ ಕಾರಣ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಮಠಾಧಿಪತಿಗಳನ್ನು ಸ್ವಾಗತ ಮಾಡಬೇಕು. ಅವತ್ತಿನ ದಿವಸ ನಾವೆಲ್ಲ ವಕೀಲ ಸಂಘದವ್ರು ನಾವು ಬೈಕಾಟ್ ಮಾಡಿದ್ದೀವಿ, ನಾವು ಸಹಕಾರ ಕೊಟ್ಟಿದ್ವಿ. ಆದ ಕಾರಣ ಈ ಬರ್ತಕ್ಕಂಥ ನಾನು ಮೊದಲೇ ಹೇಳಿದ್ದೇನೆ, ಇದು ಒಂದೇ ಅಲ್ಲ ಈ ಫ್ಯಾಕ್ಟ್ರಿ, ಅದೇ ಹಿಟ್ಟಾಳು, ಅದೇ ಪಕ್ಕದಲ್ಲಿರ್ತಕ್ಕಂಥ ಕಿರ್ಲೋಸ್ ಫ್ಯಾಕ್ಟ್ರಿ ಈ ಮೊದಲನೇ ಹೋರಾಟ ಪ್ರಾರಂಭ ಮಾಡೋದಕ್ಕಿಂತ ಬಲ್ಲ ಇಲ್ಲ ಅದ್ರ ಬಗ್ಗೆ ಮಾತಾಡಬಾರ್ರಿ ಅಂತಂದು ನಮ್ಮ ಹಿರಿಯರು ಹೇಳಿದ್ರು. ಬರೀ ಬಡೋಟ ಬಗ್ಗೆ ಮಾತಾಡಿದ್ರು. ಆದ ಪರಿಸ್ಥಿತಿ ಏನಾಗಿದೆ, ಇದೇ 1.5 ವರ್ಷದಲ್ಲಿ ಇವತ್ತು ಕಿರ್ಲೋಸ್ಕರ್ ಬಂದು ಎಲ್ಲ ಅರಣ್ಯಗಳನ್ನು ಮೆಲಕ್ ಹಾಕಿದೆ. ಆಮೇಲೆ ಎಲ್ಲ ಈಗ ಅತಿಕ್ರಮಣ ಮಾಡಿದೆ. ಅದು ಒಂದೇ ಫ್ಯಾಕ್ಟ್ರಿ ಅಲ್ಲ, ಇನ್ನೂ ನೀವು ಹಂಗ ಸಡ್ಲು ಬಿಟ್ಟಪ್ಪ ಅಂತಂದ್ರೆ ಕೊಪ್ಪಳ ಕಂಕರ್ ನಮ್ಮನ್ನು ಓಡಿಸ್ತಾರ ಅಂತ ತಿಳ್ಕೊಂಡು ಅವ್ರು ನಮಗೆ ಬೆದರಿಕೆ ಕೊಟ್ಟಾರ. ನಮ್ಮ ಮಠಗಳನ್ನು ನೀವು ತೆಗಿಬೇಕಾಗತ್ತೆ ಸ್ವಾಮಿಗಳಂತ ತಿಳ್ಕೊಂಡು ಅವ್ರು ಹೇಳ್ತಕ್ಕಂಥ ಆ ದಿಟ್ಟ ಧೈರ್ಯತನ ಅವರಲ್ಲಿ ಇದಲ್ಲ, ಅದಕ್ಕಿಂತ ಧೈರ್ಯತನ ನಮ್ಮಲ್ಲಿ ಬರಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತು ಆ ಏನು ಪೂರ್ವಭಾವಿ ಸಭೆಯಲ್ಲಿ ಸಾಕಷ್ಟು ಜನ ಕಾರ್ಖಾನೆಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ತೀವ್ರತರಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಬೆಂಗಳೂರಿನ ಹೋರಾಟಕ್ಕೆ ಆರಂಭವಾಗಿದ್ದು, ಅದರ ನಂತರವೂ ಸಹ ಇಲ್ಲಿ ಸರ್ಕಾರ ಸ್ಪಂದನೆ ಸಿಗಿದ್ದರೆ ಮತ್ತೆ ಒಂದಿಷ್ಟು ಬೇರೆ ರೀತಿಯ ಹೋರಾಟಕ್ಕೆ ಹಂತವಾದ ಹೋರಾಟಕ್ಕೆ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಈ ಕಾರ್ಖಾನೆಗೆ ವಿರುದ್ಧ ಒಂದು ಹೋರಾಟ ನಿರಂತರ ನಡೀತದೆ. ಈ ಮಧ್ಯೆ ಒಂದು ಘಟನೆ ನಡೆಯುತ್ತೆ ಏನಂತ ಹೇಳಿದರೆ, ಏನು ಈ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿರುವಂಥ BSPL ಕಾರ್ಖಾನೆಯನ್ನು ವಶಪಡಿಸಿಕೊಂಡಂಥ ಕೆರೆಗೆ ದನಕರುಗಳನ್ನು ನುಗ್ಗಿಸಿ ಒಂದು ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ವಿವಾದವಾಯಿತು. ಜೊತೆಗೆ ಆ ಗೇಟನ್ನು ಅಳವಡಿಸುವಂಥ ಇದರಲ್ಲೂ ವಿವಾದ ಆಯಿತು. ಆದರೆ ಈಗಿನ ಬೆಳವಣಿಗೆ ಪ್ರಕಾರ
BSPL ಕಾರ್ಖಾನೆಯವರು ನಡೆಯೋ ಅಥವಾ ಸರ್ಕಾರದ ಒತ್ತಡ ಜಿಲ್ಲಾಡಳಿತ ಗೊತ್ತಿಲ್ಲ. ಆದರೆ ಈಗಿರುವಂಥ ಮುಖ್ಯ ದ್ವಾರವನ್ನು ಬಂದ್ ಮಾಡಿ ಮತ್ತೆ ಬೇರೆ ಕಡೆ ಅವರು ಸಂಚಾರಕ್ಕೆ ಒಂದು ದಾರಿಯನ್ನು ಮಾಡ್ಕೊಳ್ತಿರೋದು ಅವರ ನಡೆ ಕುತೂಹಲ ಮೂಡಿಸಿದೆ. ಒಂದು ಮೂಲದ ಪ್ರಕಾರ ಈ ಕೆರೆ ಏನು ಅವರು 44 ಎಕರೆ ಬಸಾಪುರ ಕೆರೆ ಇದೆ, ಅದನ್ನು ಬಿಟ್ಟು ಬೇರೆ ಕಡೆ ದಾರಿ ಮಾಡಿ ಅದನ್ನು ಸಾರ್ವಜನಿಕ ಬಿಡ್ತಾರೆ ಅನ್ನುವಂಥ ಮಾತಿದೆ. ಇದು ಒಂದು ಕಡೆ ಕಣ್ಣುರಿಸೋ ತಂತ್ರನಾಗಿರ್ಬೋದು, ಅಥವಾ ಏನು ಜನರ ಹೋರಾಟಕ್ಕೆ ಮಣಿದಿರ್ಬೋದು, ಅಥವಾ ಜಿಲ್ಲಾಡಳಿತ ಎಚ್ಚರಿಕೆನೇ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹ ಕುತೂಹಲ ಮೂಡಿಸಿದೆ. ಈ ಕುರಿತು ಮುಂದಿನ ದಿನಗಳು ಏನಾಗ್ತಿದೆ ಅನ್ನೋದು ಕಾದು ನೋಡಬೇಕಾಗಿದೆ. ಶಾಣಬ್ ಬಾಚ್ವಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.